ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸೀಕ್ರೆಟ್ ಡ್ಯಾಮ್ ತೋರಿಸೋದಕ್ಕೆ. ಎಸ್, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಸೀಕ್ರೆಟ್ ಡ್ಯಾಮ್. ಏನಪ್ಪ ಇದು ಸೀಕ್ರೆಟ್ ಡ್ಯಾಮ್? ಎಲ್ಲಿದೆ? ಹೇಗೆ ಹೋಗ್ಬೇಕು? ಅದಕ್ಕೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಮೇಲೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕು. ಏನಪ್ಪ ಅದು ಮುಖ್ಯವಾದ ವಿಷಯ ಅಂದರೆ, ಕೇಳಿಸ್ಕೊಳ್ತಾ ಇದ್ದೀರಲ್ಲ, ನಾನು ಈ ವ್ಲಾಗು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಮಾಡಿದ ಎಲ್ಲ ವಿಡಿಯೋಗಳು ಇಂಗ್ಲೀಷಲ್ಲಿ ಮತ್ತೆ ಸ್ವಲ್ಪ ಹಿಂದಿನೂ ಮಿಕ್ಸ್ ಆಗ್ತಾ ಇತ್ತು. ಈ ವಿಡಿಯೋ ಮತ್ತು ಮುಂದೆ ಬರುವ ಎಲ್ಲ ನನ್ನ ವಿಡಿಯೋಗಳನ್ನು ಕನ್ನಡದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೀವೇನು ಹೇಳ್ತೀರಾ? ವಿಡಿಯೋ ಪೂರ್ತಿ ನೋಡಿ, ಕನ್ನಡದಲ್ಲಿ ಈ ವಿಡಿಯೋ ಹೇಗೆ ಬಂದಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಹೊರಡಕ್ಕೆ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ನಿಮಗೆ. ಅದು ಏನು ಅಂದರೆ, ಈಗ ನಾವು ಹೋಗ್ತಿರೋಂಥ ಸೀಕ್ರೆಟ್ ಡ್ಯಾಮ್ಗೂ ನನಗೂ ಮಧ್ಯೆ ಒಂದು ಸಣ್ಣ ಸ್ಟೋರಿ ಇದೆ. ಆ ಸ್ಟೋರಿ ಏನು ಅಂತ ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ಕೀಪ್ ವಾಚಿಂಗ್. ನಾನು ಮಾಲೂರಿಂದ ಸ್ಟಾರ್ಟ್ ಮಾಡಿ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀನಿ. ಹೊಸಕೋಟೆ ಹೋಗಿ ಅಲ್ಲಿಂದ ದೇವನಹಳ್ಳಿ ಹೋಗಬೇಕು. ದೇವನಹಳ್ಳಿಯಿಂದ ಮುಂದೆ ಹೇಗೆ ಹೋಗಬೇಕು ಹೋಗ್ತಾ ತಿಳಿಸ್ತೀನಿ. ಹೊಸಕೋಟೆ ದೇವನಹಳ್ಳಿ ಮಧ್ಯೆ ರೋಡ್ ವೈಡನಿಂಗ್ ನಡೀತಾ ಇದೆ. ಮೇ ಬಿ ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ವರ್ಕ್ ನಡೀತಾ ಇರಬೇಕು ಅನಿಸುತ್ತೆ. ಅಲ್ಲಿ ನೋಡಿ, ದೂರದಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಿಸ್ತಾ ಇದೆ. ಫ್ಲೈಟ್ ನೋಡಿ ಟೇಕ್ ಆಫ್ ಆಗ್ತಾ ಇದೆ. ಬರುತ್ತೆ ಈಗ. ಬಂತು ನೋಡಿ. ನಾನೀಗ ರೀಚ್ ಆಗಿದ್ದೀನಿ ದೇವನಹಳ್ಳಿ. ಇಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೊರಡಬೇಕು. ಮೋಸ್ಟ್ಲಿ ನಂದಿ ಉಪಚಾರ ಚೆನ್ನಾಗಿದೆ ಅನಿಸುತ್ತೆ ಬ್ರೇಕ್ಫಾಸ್ಟು. ಲೆಟ್ಸ್ ಸಿ. ಸೊ ಗೈಸ್, ನಾವೀಗ ರೀಚ್ ಆಗಿದ್ವಿ ದೇವನಹಳ್ಳಿಯ ನಂದಿ ಗ್ರ್ಯಾಂಡ್ ಹೋಟೆಲ್. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೊರಡೋದು. ಏನು ಬೇಕು ಬ್ರೇಕ್ಫಾಸ್ಟ್ ನಿಮಗೆ? ನಿನಗೆ ಒಂದು ಪ್ಲೇನ್ ದೋಸೆ, ಒಂದು ಕೇಸರಿ ಭಾತಾ. ಓಕೆ. ನೀವು ಬೆಂಗಳೂರಿಂದ ಬರೋದಾದರೆ ಫಸ್ಟು ದೇವನಹಳ್ಳಿ ಬರಬೇಕು. ಅಲ್ಲಿಂದ ಮುಂದೆ ಚಿಕ್ಕಬಳ್ಳಾಪುರ ಹೋಗಬೇಕು. ಚಿಕ್ಕಬಳ್ಳಾಪುರದಿಂದ ಹೇಗೆ ಹೋಗಬೇಕು ಮುಂದೆ ತಿಳಿಸ್ತೀನಿ. ಫ್ರೆಂಡ್ಸ್, ಈಗ ಈ ಡ್ಯಾಮ್ಗೂ ನನಗೂ ಮಧ್ಯೆ ಇರೋವಂಥ ಸ್ಟೋರಿನ ಹೇಳ್ತೀನಿ ಕೇಳಿ. ಸುಮಾರು ವರ್ಷಗಳಿಂದ ನಾನು ಬೈಕ್ ತಗೊಂಡು ಹಾಗೆ ಸುತ್ತಾಡೋಣ ಅಂತ ಹೋಗಿದ್ದೆ. ಚಿಕ್ಕಬಳ್ಳಾಪುರ ದಾಟಿ ಮುಂದೆ ಹೋಗ್ತಾ ಇರೋವಾಗ ಮೈನ್ ರೋಡ್ ಹತ್ರ ಒಂದು ಸಣ್ಣ ಬೋರ್ಡ್ ಕಾಣಿಸ್ತು, ಜಲಾಶಯ ಅಂತ. ಏನು ಜಲಾಶಯ ಇದು ಒಳಗಡೆ ನೋಡೋಣ ಅಂತ ಒಳಗಡೆ ಹೋದೆ. ಸುಮಾರು ಮೈನ್ ರೋಡಿಂದ ಒಂದು 3-4 ಕಿಲೋಮೀಟ್ರ್ ಒಳಗಡೆ ಹೋಗಿ ನೋಡ್ತೀನಿ. ಅದ್ಭುತವಾದ ಜಲಾಶಯ, ಅದ್ಭುತವಾದ ಸೀನರಿ. ಆ ಬೋರ್ಡಲ್ಲಿ ಜಲಾಶಯದ ಜೊತೆಗೆ ಅದರ ಹೆಸರು ಇತ್ತು. ಆದರೆ ಈಗ ನಾನು ಎಷ್ಟೇ ಟ್ರೈ ಮಾಡಿದ್ರು ದೇವರನಿಗೂ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅಲ್ಲೋಗಿ ಬೋರ್ಡ್ ನೋಡಿ ಆ ಹೆಸರು ಏನು ಅಂತ ತಿಳಿಸ್ತೀನಿ. ಓಕೆ, ಅದು ನಂದಿ ಬೆಟ್ಟ ಕಣೋ, ನಂದಿ ಹಿಲ್ಸ್. ಚಿಕ್ಕಬಳ್ಳಾಪುರ ಲೆಫ್ಟ್. ಚಿಕ್ಕಬಳ್ಳಾಪುರಕ್ಕೆ ಒಳಗಡೆ ಹೋಗೋ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮುಂಚೆ ಲಾಸ್ಟ್ ಟೈಮ್ ನಾನು ಯಾವಾಗಲೂ ಬಂದಿದ್ದು ತುಂಬ ಸಿಂಗಲ್ ರೋಡ್ ಇತ್ತು. ಈಗ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಹೈವೇಯಿಂದ ಚಿಕ್ಕಬಳ್ಳಾಪುರಕ್ಕೆ ಲೆಫ್ಟಿಗೆ ತಗೊಂಡಿದ್ದ ತಕ್ಷಣ ನಿಮಗೊಂದು ಅದ್ಭುತವಾದ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಇದೇ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ನೋಡಿದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಬನ್ನಿ. ಚಿಕ್ಕಬಳ್ಳಾಪುರ ಸಿಟಿ ಎಂಟ್ರಿ ಆದಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಿಗ್ನಲ್ ಸಿಗುತ್ತೆ. ಆ ಸಿಗ್ನಲಲ್ಲಿ ಲೆಫ್ಟ್ ಟರ್ನ್ ತೊಗೊಳ್ಬೇಕು. ಲೆಫ್ಟ್ ಟರ್ನ್ ತೊಗೊಂಡ್ಮೇಲೆ ಈ ರೋಡ್ ಹೋಗುತ್ತೆ ಗೌರಿಬಿದನೂರಿಗೆ. ಚಿಕ್ಕಬಳ್ಳಾಪುರ ಟು ಗೌರಿಬಿದನೂರು ರಸ್ತೆ. ಟರ್ನ್ ಲೆಫ್ಟ್ ಇಯರ್. ನಾವು ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ನಾನು ಆ ಡ್ಯಾಮ್ ನೋಡ್ಕೊಂಡು ಬಂದಿದ್ದಾದಮೇಲೆ ಸುಮಾರು ವರ್ಷಗಳಾದಮೇಲೆ ಮತ್ತೊಮ್ಮೆ ಫ್ರೆಂಡ್ಸನ್ನ ಕರ್ಕೊಂಡು ಹೋಗಿದ್ದೆ ಅದೇ ಡ್ಯಾಮ್ ಹತ್ರ. ಆಗಲೂ ಸಹ ಡ್ಯಾಮ್ ಹತ್ರ ಯಾರೇ ಒಬ್ಬ ಮನುಷ್ಯ ಸಹ ಇರಲಿಲ್ಲ. ದರ್ ವಾಸ್ ನೋ ಒನ್. ಅದಾದಮೇಲೆ ಇನ್ನೂ ಕೆಲವು ವರ್ಷಗಳಾದಮೇಲೆ ಫ್ಯಾಮ್ಲಿನ ಕರ್ಕೊಂಡು ಹೋಗಿದ್ದೆ. ಆಗಲೂ ಸಹ ಯಾರೂ ಇಲ್ಲ ಅಲ್ಲಿ. ಲಿಟ್ರಲಿ ದೆರ್ ವಾಸ್ ನೋ ಬಡಿ. ಸೊ ಅದಕ್ಕೆ ನಾನು ಆ ಡ್ಯಾಮ್ನ ಸೀಕ್ರೆಟ್ ಡ್ಯಾಮ್ ಅಂತ ಹೇಳಿದ್ದು. ತುಂಬ ಜನಕ್ಕೆ ಆ ಡ್ಯಾಮ್ ಇರೋದೇ ಗೊತ್ತಿಲ್ಲ. ಹಾಗಂತ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ನಿಮಗೂ ಗೊತ್ತಿರ್ಬೋದು ಬೈ ಚಾನ್ಸ್.
ಡ್ಯಾಮ್ ನೋಡಿದ್ದಾದಮೇಲೆ ನೀವೇನಾದರೂ ಆ ಡ್ಯಾಮ್ ಮುಂಚೆ ನೋಡಿದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಚಿಕ್ಕಬಳ್ಳಾಪುರ ಬಿಟ್ಟು ಸುಮಾರು 5 ಕಿಲೋಮೀಟ್ರ್ ಗೌರಿಬಿದನೂರು ರಸ್ತೆಯಲ್ಲಿ ಬಂದ ಮೇಲೆ ಒಂದು ಲೆಫ್ಟ್ ಟರ್ನ್ ಸಿಗುತ್ತೆ. ಇದೇ ಆ ಲೆಫ್ಟ್ ಟರ್ನ್. ಇಲ್ಲಿ ಲೆಫ್ಟ್ ಟರ್ನ್ ತೊಗೊಳ್ಬೇಕು. ಮುಂಚೆ ಇಲ್ಲಿ ಬೋರ್ಡ್ ಇತ್ತು ನೋಡಿ, ಇಲ್ಲ ಪ್ರಯಾಣಿಕರ ತಂಗುದಾಣ ಅಂತ ಹಾಕಿದ್ದಾರೆ. ಶ್ರೀ ಗುರು ದತ್ತಾತ್ರೇಯಾಶ್ರಮ ಬೋರ್ಡ್ ಇಲ್ಲ. ಸೊ ಇದೇ ರಸ್ತೆನೇ ಜ್ಞಾಪಕ ಇದೆ ನನಗೆ. ಹೋಗೋಣ ಒಳಗಡೆ. ಈ ಊರ ಹೆಸರು ನಲ್ಲಕದ್ರೇನಹಳ್ಳಿ ಅಂತ. ಈ ಊರಾದ್ಮೇಲೆ ಲೆಫ್ಟ್ ಟರ್ನ್ ತೊಗೊಳ್ಬೇಕು ಅನಿಸುತ್ತೆ. ಎಸ್ ನೋಡಿ ಇಲ್ಲಿದೆ. ನೋಡಿ ಇಲ್ಲಿ ಲೆಫ್ಟ್ ಟರ್ನ್ ತೊಗೊಳ್ಬೇಕು ಅಂದರೆ ಕಂಪ್ಲೀಟ್ ಲೆಫ್ಟ್ ಯೂ ಟರ್ನ್ ತಗೋ. ಬೋರ್ಡ್ ನೋಡಿ, ಜಕ್ಕಲಮಡುಗು ಜಲಾಶಯ. ಬೋರ್ಡ್ ನೋಡಿದ್ದಾದ್ಮೇಲೆ ನನಗೂ ಹೆಸರು ಜ್ಞಾಪಕ ಬಂದಿತ್ತು. ಸೊ ಈ ಸೀಕ್ರೆಟ್ ಡ್ಯಾಮ್ ಹೆಸರು ಜಕ್ಕಲಮಡುಗು ಡ್ಯಾಮ್. ಗೊತ್ತಾಯ್ತಲ್ಲ ಹೆಸರು. ಇನ್ನೇನು ಡ್ಯಾಮ್ ಬರುತ್ತೆ, ಹೇಗಿದೆ ಅಂತ ನೋಡೋಣ. ಮುಂದೆ ಬಂದುಬಿಟ್ಟೆ ಅನಿಸುತ್ತೆ. ಸ್ವಲ್ಪ ಹಿಂದೆ ಹೋಗಿ ಲೆಫ್ಟ್ ಟರ್ನ್ ತೊಗೊಳ್ಬೇಕು. ನೋಡಿ ಇಲ್ಲಿ ಲೆಫ್ಟ್ ಹೋಗ್ಬೇಕು, ಒಳಗಡೆ ಹೋಗ್ಬೇಕು. ಇಲ್ಲಿ ಜಸ್ಟ್ ಸ್ವಲ್ಪ ಒಳಗಡೆ ಹೋಗ್ಬೇಕಷ್ಟೆ. ನೋಡಿ ಇದೇ ಡ್ಯಾಮು. ಬಟ್ ಗೇಟ್ ಹಾಕ್ಬಿಟ್ಟಿದ್ದಾರೆ. ಲೆಫ್ಟಲ್ಲಿ ಒಂದು ದಾರಿ ಇದೆ, ರಿವರ್ಸ್ ಹೋಗಿ ನೋಡೋಣಂತೆ. ಇಲ್ಲೂ ಗೇಟ್ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಗೇಟೆಲ್ಲ ಇದ್ದಿಲ್ಲ, ಓಪನ್ ಇತ್ತು ಕಂಪ್ಲೀಟಾಗಿ. ನೋಡೋಣಂತೆ. ಏನಾದರೂ ಇನ್ಸ್ಟ್ರಕ್ಷನ್ ಬೋರ್ಡ್ ಹಾಕಿದೆಯೋ ನೋಡೋಣ ಇಲ್ಲೆಲ್ಲಾದರೂ. ಅಥವಾ ಯಾರಾದರೂ ಸೆಕ್ಯೂರಿಟಿ ಇದ್ದರೆ ಕೇಳೋಣ ಒಳಗಡೆ ಹೋಗ್ಬೋದಾ ಇಲ್ವಾ ಅಂತ. ಲೆಟ್ಸ್ ಸಿ. ಒಳಗಡೆ ಬಂದಿದ್ದೀವಿ ನೋಡಿ, ಕಾರಲ್ಲಿ ನಿಲ್ಲಿಸಿದ್ದೀವಿ. ಬರ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಂದಿದ್ದೀವಿ. ಲೆಟ್ಸ್ ಸಿ.
ನಾನಿಲ್ಲಿ ಲಾಸ್ಟ್ ಟೈಮೆಲ್ಲ ಬಂದಾಗ ಯಾವುದೇ ಗೇಟ್ ಇದ್ದಿಲ್ಲ. ಈಗ ಇಲ್ಲಿ ಗೇಟ್ ಹಾಕ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಬರಬಹುದೋ ಬರಬಾರದೋ ಗೊತ್ತಿಲ್ಲ. ಇಲ್ಲಿ ಯಾವುದೇ ತರಹದ ಇನ್ಸ್ಟ್ರಕ್ಷನ್ ಬೋರ್ಡು ಸಹ ನನಗೆ ಕಾಣಲಿಲ್ಲ. ಯಾರನ್ನಾದರೂ ಕೇಳೋಣ ಅಂದರೆ ಇಲ್ಲಿ ಯಾರು ಸೆಕ್ಯೂರಿಟಿನೂ ಸಹ ಇಲ್ಲ. ಹಾಗಾಗಿ ನಾನು ಒಳಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬರಬಹುದೋ ಅಥವಾ ಬರಬಾರದೋ ಖಂಡಿತವಾಗ್ಲೂ ಗೊತ್ತಿಲ್ಲ ನನಗೆ. ಈ ತರಹದ ಜಾಗಕ್ಕೆಲ್ಲ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಾವಿಲ್ಲಿ ಯಾವುದೇ ಥರದ ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ ಏನು ಇಲ್ಲಿ ಬಿಸಾಡಬಾರದು. ಇಲ್ಲಿನ ಪ್ರಕೃತಿಗೆ ಹಾನಿ ಆಗುವಂಥ ಯಾವುದೇ ಥರದ ಕೆಲಸಗಳನ್ನು ಮಾಡಬಾರದು. ಇಷ್ಟು ಮಾತ್ರ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಬಂದರೆ ಸಾಕು, ನಮ್ಮ ದೇಶ ಎಷ್ಟೋ ಕ್ಲೀನ್ ಆಗ್ತದೆ. ನಾನು ಡ್ಯಾಮಿಂದ ಹೊರಟೆ, ಹಾಗೇ ಸುಮ್ಮನೆ ಡ್ಯಾಮ್ ಹಿಂದುಗಡೆಯಿಂದ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇದೇ ನಾನು ಹೇಳಿದಂಥ ಸೀಕ್ರೆಟ್ ಡ್ಯಾಮ್ ಜಕ್ಕಲಮಡುಗು. ಅದರಲ್ಲಿ ಸದ್ಯಕ್ಕಿಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಕನಿಷ್ಠ ಒಂದು 4 ಜನಕ್ಕಾದ್ರೂ ಶೇರ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು. ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಕೀಪ್ ಟ್ರಾವೆಲಿಂಗ್. ಟಾಟಾ, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.